ನಿನ್ನೆ ನಿಧನರಾದ ಖ್ಯಾತ ಉದ್ಯಮಿ ರತನ್ ಟಾಟಾ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ವಿಧಿವಿಧಾನಗಳು ಮುಂಬೈನ ವರ್ಲಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯುತ್ತಿವೆ. ಕೇಂದ್ರ ಸಚಿವರಾದ ಅಮಿತ್ ಶಾ, ಪಿಯೂಷ್ ಗೋಯಲ್, ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ, ಉದ್ಯಮಿ ಮುಖೇಶ್ ಅಂಬಾನಿ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದಾರೆ. ಇದೀಗ ನೀವು ನೇರ ಪ್ರಸಾರವನ್ನು ವೀಕ್ಷಿಸುತ್ತಿದ್ದೀರಿ. नौबत आ गई थी। रतन टाटा ने अपने एक्सपर्टीज के जरिए जो है उनको जो है बड़ी ऊंचाइयों पहुंचाया। ये तो उनकी एक बात है कि पहलू है उनका, एक जो कि बिजनेसमैन थे, लेकिन साथ ही साथ दूसरा प्रमुख पहलू अगर देखा जाए तो वो किस प्रकार से बाकी सोशल एक्टिविटीज में भी जुड़े थे। खास तौर पर हालांकि उनका पिछले कुछ दिनों से अगर लगाव देखे, खास तौर पर युवाओं के साथ उनका संवाद, और इसीलिए आमतौर पर पिछले कुछ दिनों में देखे थे, चाहे वो स्टार्टअप की बात करते हैं तो किस प्रकार से रतन टाटा जो युवाओं थे, जो स्टार्टअप स्टार्ट करना चाह रहे थे, उनके साथ किस प्रकार से जुड़े थे और नई अपॉर्चुनिटीज खोज रहे थे। तो हम समझ पाते हैं कि किस प्रकार से एक बिजनेस बड़ा करना उनका एक आइडिया नहीं था, लेकिन उस बिजनेस को बड़ा करने के बाद समाज को उसका किस प्रकार से फायदा हो, इस पर जो है उनका काफी ध्यान होता था। और इसलिए मैंने कहा कि टाटा ट्रस्ट के जरिए, टाटा फाउंडेशन के जरिए जो अलग काम उन्होंने किए, खासतौर पर हेल्थ केयर सेक्टर में कैंसर इंस्टीट्यूट सबसे पुराना अगर हम भारत में कहें तो टाटा कैंसर इंस्टीट्यूट जो कि मुंबई में स्थित है, वो जाना जाता है। ಇದಕ್ಕೂ ಮುನ್ನ ಮುಂಬೈನ ಎನ್ಸಿಪಿಎ ಆವರಣದಲ್ಲಿ ರತನ್ ಟಾಟಾ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇರಿಸಲಾಗಿತ್ತು. ಕೇಂದ್ರ ಸಚಿವರಾದ ಅಮಿತ್ ಶಾ, ಪಿಯೂಷ್ ಗೋಯಲ್, ಮಹಾರಾಷ್ಟ್ರ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್, ಮುಖ್ಯಮಂತ್ರಿ ಏಕನಾಥ್ ಶಿಂದೆ, ಉಪಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನವೀಸ್, ಅಜಿತ್ ಪವಾರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ರಿಸರ್ವ್ ಬ್ಯಾಂಕ್ ಗವರ್ನರ್ ಶಕ್ತಿಕಾಂತ್ ದಾಸ್, ಆದಿತ್ಯ ಬಿರ್ಲಾ ಸಮೂಹದ ಅಧ್ಯಕ್ಷ ಕುಮಾರಮಂಗಲಂ ಬಿರ್ಲಾ ಸೇರಿದಂತೆ ಗಣ್ಯರು ಹಾಗೂ ಕೈಗಾರಿಕೋದ್ಯಮಿಗಳು, ಚಿತ್ರೋದ್ಯಮ ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಅಗಲಿದ ಉದ್ಯಮಿ ನಾಯಕನಿಗೆ ಗೌರವ ನಮನ ಸಲ್ಲಿಸಿದರು. ರತನ್ ಟಾಟಾ ನಿಧನದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಇಂದು ಒಂದು ದಿನದ ಶೋಕಾಚರಣೆ ಘೋಷಿಸಿದೆ. ಇಂದು ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ರತನ್ ಟಾಟಾ ಅವರಿಗೆ ಭಾರತ ರತ್ನ ಗೌರವ ನೀಡಲು ಕೇಂದ್ರಕ್ಕೆ ಶಿಫಾರಸು ಮಾಡುವ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು. ರತನ್ ಟಾಟಾ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರದ ಹಲವು ಸಚಿವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ. जिस प्रकार से क्वालिटी है उस पर भी कॉम्प्रोमाइज नहीं करना है हमें, और यही बात हम अलग अलग प्रोडक्ट जो टाटा की यूज करते हैं, सर्विसेज यूज करते हैं, उसमें हम देख पाते हैं। ऐसे में लीडरशिप अगर सामने इस प्रकार से कुछ प्रिंसिपल लेके चल रहा हो जिसके काफी स्टैंडर्ड हाई हो, तो ऐसे में बिजनेस करना और साथ ही साथ उस बिजनेस को लोगों का विश्वास होना, ये जाहिर सी बात एक महत्वपूर्ण बात है। बिल्कुल शिशिर, जैसा कि हम जानते हैं, हमारे दर्शक जानते हैं कि कल उन्होंने 86 साल की उम्र में मुंबई के ब्रीच कैंडी अस्पताल में अंतिम सांस ली। लेकिन ज़रा हमारे दर्शकों के लिए ये बताइए, वो थोड़े पिछले दिनों से अस्वस्थ तो दिख रहे थे, थोड़े बीमार से दिखते थे, आखिरकार उनके नहीं। ರಾಷ್ಟ್ರಪತಿ ದ್ರೌಪದಿ ಮುರ್ಮು ರತನ್ ಟಾಟಾ ಅವರು ರಾಷ್ಟ್ರ ನಿರ್ಮಾಣದಲ್ಲಿ ಕಾರ್ಪೊರೇಟ್ ವಲಯವನ್ನು ಒಗ್ಗೂಡಿಸಿದಂತಹ ಮಹಾನ್ ಚೇತನ, ನೈತಿಕ ಮೌಲ್ಯಗಳನ್ನು ಉಳ್ಳಂತಹ ಅದ್ವಿತೀಯ ನಾಯಕರು, ಪದ್ಮವಿಭೂಷಣ ಮತ್ತು ಪದ್ಮಭೂಷಣ ಪ್ರಶಸ್ತಿಗೆ ಭಾಜನನಾಗಿದ್ದ ಅವರ ಕೊಡುಗೆ ಚಿರಸ್ಮರಣೀಯ ಎಂದು ಹೇಳಿದ್ದಾರೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ರತನ್ ಟಾಟಾ ಅವರು ಭಾರತೀಯ ಕೈಗಾರಿಕೋದ್ಯಮದ ಕಳಸಪ್ರಾಯದಂತಿದ್ದರು. ಭಾರತವನ್ನು ಸ್ವಾಭಿಮಾನಿ ರಾಷ್ಟ್ರವನ್ನಾಗಿ ನಿರ್ಮಿಸುವಲ್ಲಿ ಅವರ ಕೊಡುಗೆ ಅಪಾರ. ಅವರ ಕೊಡುಗೆ ದೇಶ ವಿದೇಶಗಳಲ್ಲಿನ ಉದ್ಯಮಿಗಳಿಗೆ ಸ್ಫೂರ್ತಿದಾಯಕ ಎಂದು ಸ್ಮರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ರತನ್ ಟಾಟಾ ಅವರು ವಾಣಿಜ್ಯೋದ್ಯಮ ಕ್ಷೇತ್ರದ ದೂರದೃಷ್ಟಿಯುಳ್ಳ ನಾಯಕರಾಗಿದ್ದರು. ಮಾನವೀಯ ಮೌಲ್ಯಗಳನ್ನು ಉಳ್ಳಂತಹ ಹೃದಯವಂತರಾಗಿದ್ದರು. ದೇಶದ ಅತ್ಯಂತ ಪ್ರಾಚೀನ ಮತ್ತು ಪ್ರತಿಷ್ಠಿತ ಉದ್ಯಮಗಳಿಗೆ ಸ್ಥಿರವಾದ ನಾಯಕತ್ವವನ್ನು ನೀಡಿದ್ದರು ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರತನ್ ಟಾಟಾ ಅವರು ತಮ್ಮ ಟಾಟಾ ಸಮೂಹ ಸಂಸ್ಥೆಗಳ ಮೂಲಕ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡಿದ್ದರಲ್ಲದೆ ದೇಶದ ಉದ್ಯಮ ವಲಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ಎತ್ತರಕ್ಕೆ ಕೊಂಡೊಯ್ದು ದೂರದೃಷ್ಟಿಯ ಉದ್ಯಮಿಯಾಗಿದ್ದರು ಎಂದು ತಮ್ಮ ಶೋಕ ಸಂದೇಶದಲ್ಲಿ ಹೇಳಿದ್ದಾರೆ.